ನಮಸ್ಕಾರ. ಇವತ್ತು ನಾವು ಒಂದು ಆಮ್, ತುಂಬಾ ಸೂಕ್ಷ್ಮವಾದ ಆದ್ರೆ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಈಗ ಬಹು ಚರ್ಚಿತವಾಗಿರುವ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ. ಹೌದು, ಇದು ನಿಜಕ್ಕೂ ರಾಜ್ಯವನ್ನೇ ಒಂದು ರೀತಿ ಅಲ್ಲಾಡಿಸಿದ ಪ್ರಕರಣ. ನಾವು ಇದ್ರ ಬಗ್ಗೆ ಸಿಕ್ಕಿರೋ ವರದಿಗಳು, ವಿಶ್ಲೇಷಣೆಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ. ಏನಿದು ಪ್ರಕರಣ, ಇದರ ಹಿನ್ನೆಲೆ ಏನು, ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತ. ಸರಿ, ಮೊದಲಿಗೆ ಈ ಪ್ರಕರಣದ ಕೇಂದ್ರ ವ್ಯಕ್ತಿ ಪ್ರಜ್ವಲ್ ರೇವಣ್ಣ. ಸ್ವಂತ ಅವರ ಹಿನ್ನೆಲೆ ನೋಡೋದಾದ್ರೆ, ಅವರು ಮಾಜಿ ಪ್ರಧಾನಿ ದೇವೇಗೌಡ ಮೊಮ್ಮಗ, ಆಮೇಲೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಮಗ ಕೂಡ. ಹೌದು, ರಾಜಕೀಯವಾಗಿ ದೊಡ್ಡ ಕುಟುಂಬ. ಖಂಡಿತ. 2019ರಲ್ಲಿ ಹಾಸನದಿಂದ ಜೆಡಿಎಸ್ ಸಂಸದರಾಗಿ ಆಯ್ಕೆಯಾಗಿದ್ರು. ಆದ್ರೆ ಈ 2024ರ ಆರೋಪಗಳು ಅದು ಅವರ ರಾಜಕೀಯ ಭವಿಷ್ಯವನ್ನೇ ಪ್ರಶ್ನಿಸುವಂತೆ ಮಾಡಿದೆ ಅಲ್ವಾ? ಹೌದು, ಖಂಡಿತವಾಗಿಯೂ. ಈ ವಿವಾದ ಶುರುವಾಗಿದ್ದು ಹೇಗೆ, ಆ ವಿಡಿಯೋಗಳ ವಿಚಾರ? ಅದು ಶುರುವಾಗಿದ್ದು ಅಂದ್ರೆ ಏಪ್ರಿಲ್ 2024ರಲ್ಲಿ ಕೆಲವು ಪೆನ್ ಡ್ರೈವ್ಗಳು, ಅದರಲ್ಲಿ ಕೆಲವು ವಿಡಿಯೋಗಳಿದಾವೆ ಅಂತ ಸುದ್ದಿ ಹರಡಿತು. ಓಕೆ. ಆ ವಿಡಿಯೋಗಳಲ್ಲಿ ಪ್ರಜ್ವಲ್ ಅವರು ಅನೇಕ ಮಹಿಳೆಯರ ಜೊತೆಗಿನ ದೃಶ್ಯಗಳಿವೆ ಅಂತ, ಲೈಂಗಿಕ ದೃಶ್ಯಗಳು. ಹೌದು. ಮತ್ತೆ ಅದರಲ್ಲಿ ಬರೀ ದೃಶ್ಯಗಳೆಲ್ಲ, ಅದು ಶೋಷಣೆ ಸ್ವರೂಪದ್ದು ಅನ್ನೋ ಆರೋಪ ಬಂತು. ಅಂದ್ರೆ ಕನ್ಸೆಂಟ್ ಇಲ್ಲದೆ ಆತರ. ಹೌದು, ಆ ಥರದ ಗಂಭೀರ ಆರೋಪಗಳು. ಈ ಕ್ಲಿಪ್ಗಳು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಧೈರ್ಯ ಮಾಡಿ ಕೆಲವು ಮಹಿಳೆಯರು ಮುಂದೆ ಬಂದ್ರು. ಅತ್ಯಾಚಾರ, ಲೈಂಗಿಕ ಕಿರುಕುಳ, ಬ್ಲ್ಯಾಕ್ ಮೇಲ್, ಹೀಗೆ ತುಂಬಾ ಗಂಭೀರ ಆರೋಪಗಳನ್ನ ಮಾಡಿದ್ರು. ಪರಿಸ್ಥಿತಿ ಇಷ್ಟು ಗಂಭೀರವಾದ್ಮೇಲೆ ರಾಜ್ಯ ಸರ್ಕಾರ ಸುಮ್ಮನಿರೋಕಾಗಲ್ಲ. ಆಗಲ್ಲ. ತಕ್ಷಣವೇ ಒಂದು ವಿಶೇಷ ತನಿಖಾ ತಂಡ, ಅಂದ್ರೆ ಎಸ್ಐಟಿ ರಚನೆ ಆಯಿತು. ಸರಿ, ಈ ಎಸ್ಐಟಿ ತನಿಖೆಯಿಂದ ಏನೆಲ್ಲ ಹೊರಬಂದಿದೆ, ವರದಿಗಳೇನ್ ಹೇಳ್ತವೆ? ಎಸ್ಐಟಿ ತನಿಖೆ ಸಾಕಷ್ಟು ವೇಗವಾಗಿ ನಡೀತು ಅಂತಾನೆ ಹೇಳ್ಬೇಕು. ಲಭ್ಯ ಇರೋ ಮಾಹಿತಿ ಪ್ರಕಾರ ಅವರು ಒಂದು ದೋಷಾರೋಪ ಪಟ್ಟಿ, ಅಂದ್ರೆ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ. ಅದು ಸುಮಾರು 2144 ಪುಟಗಳಷ್ಟಿದೆ ಅಂತ ಹೇಳ್ತಾರೆ. ವಾಬ್ಬಾ, 2000ಕ್ಕೂ ಹೆಚ್ಚು ಪುಟಗಳು? ಹೌದು. ಇದರಲ್ಲಿ 137 ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲು ಮಾಡಿದ್ದಾರೆ. ಆಮೇಲೆ ಈ ಡಿಜಿಟಲ್ ಎವಿಡೆನ್ಸ್ ಇದೆಯಲ್ಲ, ಹೌದು, ವಿಡಿಯೋಗಳು, ಮೆಸೇಜ್ಗಳು. ಹೌದು, ವಿಡಿಯೋ ಕ್ಲಿಪ್ಗಳು, ವಾಟ್ಸ್ಆಪ್ ಸಂದೇಶಗಳು, ಇಮೇಲ್ಗಳು, ಇವೆಲ್ಲವನ್ನೂ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಅಂತ ವರದಿಗಳು ಹೇಳ್ತವೆ. ಇದು ಈ ಕೇಸ್ನ ಪ್ರಮುಖ ಅಂಶ. ಈ ಆರೋಪಗಳ ಸ್ವರೂಪದ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ, ಕೇವಲ ಸಮ್ಮತಿ ಇಲ್ಲದ ಲೈಂಗಿಕತೆನ ಅಥವಾ ಬೇರೆ ಆಯಾಮಗಳು ಇವ್ಯಾ? ಆರೋಪಗಳು ಅದಕ್ಕಿಂತ ಹೆಚ್ಚು ಗಂಭೀರವಾಗಿವೆ. ಅಂದ್ರೆ ಒಪ್ಪಿಗೆ ಇಲ್ಲದೆ ಲೈಂಗಿಕ ಕ್ರಿಯೆ ನಡೆಸಿದ್ದು ಒಂದು ಭಾರ ಆದ್ರೆ, ಅದನ್ನ ವಿಡಿಯೋ ಮಾಡಿಟ್ಕೊಂಡು ಬೆದರಿಕೆ ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಈ ರೀತಿ ಆರೋಪಗಳು ಇವೆ. ಇದು ತುಂಬಾ ಗಂಭೀರ. ಹೌದು. ಸಂತ್ರಸ್ತರಲ್ಲಿ ವರದಿಗಳ ಪ್ರಕಾರ ಮನೆಯಲ್ಲಿ ಕೆಲಸ ಮಾಡೋ ಸಹಾಯಕಿಯರು ಇದ್ದಾರೆ. ಆಮೇಲೆ ರಾಜಕೀಯ ತರಬೇತಿ ಶಾಲೆಗೆ ಹೋಗ್ತಿದ್ದ ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ ಅಂತ ಮಾಹಿತಿ ಇದೆ. ಇದು ಒಂದು ಪ್ಯಾಟರ್ನ್ ತರ ಕಾಣಿಸ್ತಾ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಸಾಕ್ಷ್ಯಾಧಾರಗಳು, ಗಂಭೀರ ಆರೋಪಗಳ ಮೇಲೆ ಈಗ ಕೋರ್ಟ್ನಲ್ಲೇ ನಡೀತಾ ಇದೆ. ಈಗ ನ್ಯಾಯಾಲಯದ ಪ್ರಕ್ರಿಯೆ ನಡೀತಾ ಇದೆ. ಇದು ಮುಖ್ಯವಾದ ಹಂತ. ಹೌದು. ಒಂದು ವಿಷಯ ಸ್ಪಷ್ಟಪಡಿಸಬೇಕು, ಪ್ರಜ್ವಲ್ ರೇವಣ್ಣ ಇನ್ನೂ ಅಪರಾಧಿ ಅಂತ ಕೋರ್ಟ್ ತೀರ್ಮಾನ ಮಾಡಿಲ್ಲ. ಅದು ವಿಚಾರಣೆ ನಡಿಬೇಕು. ಸರಿ, ವಿಚಾರಣೆ ನಡೆಯುತ್ತಿದೆ. ಹೌದು. ಆದರೆ ಆರೋಪಗಳ ಗಂಭೀರತೆ ಮತ್ತು ಎಸ್ಐಟಿ ಸಲ್ಲಿಸಿರುವ ಸಾಕ್ಷಿಗಳನ್ನ ನ್ಯಾಯಾಲಯ ಪರಿಗಣನೆಗೆ ತಗೊಂಡಿದೆ. ಈಗಾಗಲೇ ಒಂದು ಪ್ರಕರಣದ ವಿಚಾರಣೆ ಶುರುವಾಗಿದೆ. ಅದು ಆ ಮನೆ ಸಹಾಯಕಿಯವರ ಕೇಸ್ ಅಲ್ವಾ? ಹೌದು, ಅದೇ ಕೇಸ್. ಅದರ ಜೊತೆಗೆ ಜೂನ್ 28ರಿಂದ ಇನ್ನೊಂದು ಪ್ರಕರಣದ ವಿಚಾರಣೆಯೂ ಶುರುವಾಗಿದೆ ಅಂತ ಸುದ್ದಿ ಇದೆ. ಮತ್ತೊಂದು ಕೇಸ್? ಹೌದು. ಅದರಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಮಾರು 5 ವರ್ಷಗಳಿಂದ ತಮಗೆ ಕಿರುಕುಳ ಆಗ್ತಿದೆ ಅಂತ ದೂರು ಕೊಟ್ಟಿದ್ದಾರೆ. 5 ವರ್ಷಗಳಿಂದ? ಹೌದು. ಇತ್ತೀಚೆಗೆ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ. ಆ ಡಿಜಿಟಲ್ ಸಾಕ್ಷಿಗಳು, ಅಂದ್ರೆ ವಿಡಿಯೋಗಳಂತಹ ಸೂಕ್ಷ್ಮ ಸಾಕ್ಷಿಗಳನ್ನ ತನಿಖಾ ತಂಡ ಪರಿಶೀಲಿಸಬಹುದು. ಆದರೆ ಅದನ್ನ ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡಬಾರದು ಅನ್ನೋ ಕಟ್ಟುನಿಟ್ಟಿನ ಷರತ್ತು ವಿಧಿಸಿದೆ. ಅದಕ್ಕೆ ಸೀಮಿತ ಅನುಮತಿ ಸಿಕ್ಕಿದೆ. ಇದು ಡಿಜಿಟಲ್ ಸಾಕ್ಷ್ಯ ನಿರ್ವಹಣೆಗೆ ಒಂದು ಹೊಸ ಸವಾಲು ಇದ್ದ ಹಾಗೆ. ಖಂಡಿತ. ಕಾನೂನು ದೃಷ್ಟಿಯಿಂದಲೂ ಇದು ಮುಖ್ಯವಾದ ಬೆಳವಣಿಗೆ. ನಿಜ. ಇದು ಬರೀ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬಕ್ಕೆ ಸೀಮಿತವಾದ ಪ್ರಕರಣ ಅಲ್ಲ. ಸಮಾಜದ ಮೇಲೆ ಇದರ ಪರಿಣಾಮ ದೊಡ್ಡದಿದೆ. ಹೌದು, ಖಂಡಿತವಾಗಿಯೂ. ಇದು ಬರೀ ರಾಜಕೀಯ ಪ್ರಕರಣವಾಗಿ ಉಳಿದಿಲ್ಲ. ಇದರಲ್ಲಿ ಮಾನವೀಯತೆ, ಮಹಿಳೆಯರ ಘನತೆ, ನ್ಯಾಯಕ್ಕಾಗಿ ಹೋರಾಟ, ಈ ಎಲ್ಲ ಅಂಶಗಳು ಸೇರ್ಕೊಂಡಿವೆ. ಸಾರ್ವಜನಿಕ ವಲಯದಲ್ಲೂ ಚರ್ಚೆ ನಡೀತಿದೆ. ಇಂತಹ ಗಂಭೀರ ಆರೋಪ ಇರುವ ವ್ಯಕ್ತಿ ನಮ್ಮನ್ನ ಪ್ರತಿನಿಧಿಸಬಹುದಾ, ಚುನಾಯಿತ ಪ್ರತಿನಿಧಿಯಾಗಿ ಮುಂದುವರಿಯೋದು ಸರಿನಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಹೌದು, ಅದು ಸಹಜವಾದ ಪ್ರಶ್ನೆ. ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅನ್ನೋ ಕೂಗು ಎಲ್ಲ ಕಡೆ ಬಲವಾಗಿದೆ. ಸೋಷಿಯಲ್ ಮೀಡಿಯಾ, NGOಗಳು ಎಲ್ಲರೂ ಧ್ವನಿ ಎತ್ತಿದ್ದಾರೆ.
ಹೌದು, ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ನಿರಂತರ ಚರ್ಚೆ ಆಗ್ತಾನೇ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪ್ರಕರಣ ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆ ಇದ್ದಾಗೆ. ಹೇಗೆ? ಅಂದ್ರೆ ಅಧಿಕಾರದಲ್ಲಿರೋರು ತಮ್ಮ ಸ್ಥಾನವನ್ನ, ಪ್ರಭಾವವನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಕಾನೂನು ಸುಮ್ಮನೆ ಕೂರಬಾರದು ಅನ್ನೋ ಸಂದೇಶವನ್ನ ಇದು ರವಾನೆ ಮಾಡ್ತಿದೆ ಅಂತ ಅನ್ಸುತ್ತೆ. ತನಿಖೆ, ವಿಚಾರಣೆ ಪಾರದರ್ಶಕವಾಗಿ ನಡಿಬೇಕು ಅನ್ನೋದು ಎಲ್ಲರ ಆಗ್ರಹ. ಖಂಡಿತ. ನಿಷ್ಪಕ್ಷಪಾತವಾಗಿ, ಸತ್ಯನಿಷ್ಠವಾಗಿ ನಡೀಬೇಕು. ನ್ಯಾಯ ಸಿಗ್ಬೇಕು ಅನ್ನೋದೇ ಮುಖ್ಯ. ಹೌದು, ನಾವೆಲ್ಲರೂ ನ್ಯಾಯಯುತ ತೀರ್ಮಾನಕ್ಕಾಗಿ ಕಾಯೋಣ. ಆದ್ರೆ ಈ ಇಡೀ ಪ್ರಕರಣ ಕಾನೂನು ಪ್ರಕ್ರಿಯೆ ಆಚೆಗೆ ಕೂಡ ನಮಗೆ ಯೋಚಿಸೋಕೇನನ್ನು ಕೊಡ್ತಿದೆ ಅಲ್ವಾ? ಖಂಡಿತ. ಕಾನೂನು ತನ್ನ ದಾರಿಯಲ್ಲಿ ಸಾಗುತ್ತೆ, ತೀರ್ಪು ಕೊಡುತ್ತೆ. ಆದರೆ ಅದರ ಆಚೆಗೆ ಈ ಪ್ರಕರಣ ನಮ್ಮ ವ್ಯವಸ್ಥೆಯ ಬಗ್ಗೆ ಏನ್ ಹೇಳುತ್ತೆ? ಏನ್ ಹೇಳುತ್ತೆ? ಅಧಿಕಾರದಲ್ಲಿರುವವರಿಂದ ಸಾಮಾನ್ಯ ನಾಗರಿಕರನ್ನ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರನ್ನ, ದುರ್ಬಲರನ್ನ ರಕ್ಷಿಸೋಕೆ ನಮ್ಮಲ್ಲಿರುವ ಸಿಸ್ಟಮ್ಸ್ ಎಷ್ಟರ ಮಟ್ಟಿಗೆ ಸಶಕ್ತವಾಗಿವೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು. ಭವಿಷ್ಯದಲ್ಲಿ ಈ ತರಹದ ಘಟನೆಗಳು ನಡೆದಂತೆ ತಡೆಯೋಕೆ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಕಾನೂನುಗಳಲ್ಲಿ, ನಮ್ಮ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳು ಬೇಕು? ಇದನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಗಂಭೀರ ವಿಷಯ.